ಪ್ರಿಯ ವೀಕ್ಷಕರೇ, ಅರಿಯೋಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋನ ನೋಡ್ಕೊಂಬರೋಣ. ವಿಡಿಯೋ ಇಷ್ಟ ಆದರೆ ಕೊನೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಯನ ಮನೋಹರವಾದ ಕಾಡು, ಕಣ್ಣು ಹಾಯಿಸಿದಷ್ಟು ಹಸಿರು, ಹರಿಯುವ ಜರಿ, ಹಾರುವ ಹಕ್ಕಿಗಳು, ಸ್ವಚ್ಛಂದವಾಗಿ ಓಡಾಡುವ ಕಾಡು ಪ್ರಾಣಿಗಳು ಎಲ್ಲವನ್ನ ನೀವು ಒಂದಲ್ಲ ಒಂದು ರೀತಿಯಲ್ಲಿ ನೋಡೇ ಇರ್ತೀರಿ. ಇಷ್ಟೇ ಆಗಿದ್ದಿದ್ರೆ ಎಲ್ಲವೂ ಚೆನ್ನಾಗೇ ಇರ್ತಿತ್ತು. ಆದರೆ ಅದೇ ಕಾಡು ಪ್ರಾಣಿಗಳು, ಕ್ರೂರ ಮೃಗಗಳು ಅಥವಾ ಬೇಟೆಯಾಡುವ ಶಕ್ತಿಯನ್ನು ಕಳೆದುಕೊಂಡ ಕಾಡು ಮೃಗಗಳು ನರಭಕ್ಷಕವಾಗಿ ಪರಿವರ್ತನೆ ಆದರೆ ಅಬ್ಬಾ, ಕೇಳಿದ್ರೇನೆ ಮೈ ನಡುಗುತ್ತದೆ. ಆದರೆ ಒಮ್ಮೆ ನರಭಕ್ಷಕವಾಗಿ ಪರಿವರ್ತನೆಯಾದ ಹುಲಿ ಅಥವಾ ಚಿರತೆ ಪದೇ ಪದೇ ಮಾನವನ ರಕ್ತಕ್ಕಾಗಿ ಹಪಹಪಿಸುತ್ತದೆ. ಇವುಗಳನ್ನು ಬೇಟೆಯಾಡದೆ ವಿಧಿಯಿಲ್ಲ. ಆದರೆ ಇವುಗಳನ್ನು ಅಷ್ಟು ಸುಲಭವಾಗಿ ಎಲ್ಲರೂ ಬೇಟೆಯಾಡೋಕ್ಕೆ ಆಗೋದಿಲ್ಲ. ಮಾನವ ವನ್ಯಜೀವಿ ಸಂಘರ್ಷ ಇಂದು ನಿನ್ನೆದಲ್ಲ, ಅದಕ್ಕೆ 106 ವರ್ಷಗಳ ಇತಿಹಾಸವಿದೆ. ಕಾಡಿನ ಇಂಚಿಂಚೂ ಮೂಲೆಯ ಅರಿವಿರುವ ಕಾಡು ಪ್ರಾಣಿಗಳಿಗಿಂತಲೂ ಚಾಣಾಕ್ಷವಾದ ವ್ಯಕ್ತಿಗಳಿಂದಲೇ ಇದು ಸಾಧ್ಯ. ಅವರಲ್ಲಿ ಪ್ರಮುಖರಾದವರೇ ಈ ಜಿಮ್ ಕಾರ್ಬೆಟ್. ಜಿಮ್ ಕಾರ್ಬೆಟ್ ಈ ಹೆಸರು ಬಹುತೇಕ ಜನರು ಕೇಳೇ ಇರ್ತೀರ. ಎಸ್ ವೀಕ್ಷಕರೇ, ಜಿಮ್ ಕಾರ್ಬೆಟ್ ಇದೊಂದು ರಾಷ್ಟ್ರೀಯ ಉದ್ಯಾನವನ. ಸ್ವಚ್ಛಂದವಾದ ಗಾಳಿ, ಎಲ್ಲೆಡೆ ಹಸಿರು ಹೊದ್ದು ಮಲಗಿರುವ ಬೆಟ್ಟ ಗುಡ್ಡಗಳ ನಡುವೆ ಉತ್ತರಾಖಂಡ್ನಲ್ಲಿ ತನ್ನ ಇರುವಿಕೆಯನ್ನು ಹೊಂದಿದೆ ಈ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್. ಬೆಂಗಾಲ್ ಟೈಗರ್ಗಳನ್ನು ಕಾಪಾಡಲೆಂದೇ 1936ರಿಂದ ನೈನಿತಾಲ್ ಡಿಸ್ಟಿಕ್ನಲ್ಲಿ ಹೆಲಿ ನ್ಯಾಷನಲ್ ಪಾರ್ಕ್ ಎಂಬ ಹೆಸರಿನಿಂದ ಪ್ರಾರಂಭವಾದ ಇದು ಮುಂದೆ ಜಿಮ್ ಕಾರ್ಬೆಟ್ ಅಂತಾಯಿತು. ಹಿಮಾಲಯದ ಪಾದ ಬೆಟ್ಟಗಳಡಿ ಇರುವ ಈ ಪಾರ್ಕ್ಗೆ ಜಿಮ್ ಕಾರ್ಬೆಟ್ ಅಂತ ಹೆಸರು ಬಂದಿರುವ ಹಿಂದೆ ಒಂದು ರೋಚಕ ಕಥೆಯೇ ಇದೆ. ಇವತ್ತು ನಾನಿಲ್ಲಿ ಹೇಳೋಕೆ ಹೊರಟಿರೋದು, ನೀಳಕಾಯದ ತೆಳ್ಳನೆಯ ದೇಹ ಹೊಂದಿದ್ದ, ತಲೆಯ ಮೇಲೊಂದು ಕೌಬಾಯ್ ಟೋಪಿ, ಕಾಲಿಗೆ ಬ್ರಿಟಿಷ್ ಶೂ ಹಾಕಿ ನೋಡಲು ಕಡ್ಡಿಯಂತಿರುವ, ಆದರೆ ಮಾನವನಿಗೆ ಉಪಟಳ ಕೊಡುತ್ತಿದ್ದ, ಕಾಡಂಚಿನ ಹಳ್ಳಿಗರಿಗೆ ಕಾಟ ಕೊಡುತ್ತಿದ್ದ, ಅದೆಷ್ಟೋ ಹೆಣ್ಣು ಮಕ್ಕಳನ್ನು ವಿಧವೆಯರನ್ನಾಗಿಸಿದ ಕ್ರೂರಿ ನರಭಕ್ಷಕ ಹುಲಿ ಚಿರತೆಗಳಿಗೆ ಸಿಂಹ ಸ್ವಪ್ನವಾಗಿದ್ದ ದಿ ಗ್ರೇಟ್ ಹಂಟರ್ ನೇಚರಲಿಸ್ಟ್ ಜಿಮ್ ಕಾರ್ಬೆಟ್ ಅಲಿಯಾಸ್ ಎಡ್ವರ್ಡ್ ಜಿಮ್ ಕಾರ್ಬೆಟ್ ಬಗ್ಗೆ. ಜಿಮ್ ಕಾರ್ಬೆಟ್ ಇವರು ಬ್ರಿಟಿಷ್ ಬೇಟೆಗಾರ, ಪರಿಸರ ಸಂರಕ್ಷಕ ಮತ್ತು ನಿಸರ್ಗವಾದಿಯಾಗಿದ್ದರು. ಕಾಡಂಚಿನ ಗ್ರಾಮಗಳಿಗೆ ನುಗ್ಗಿ ನಿತ್ಯವೂ ಕಾಟ ಕೊಡುತ್ತಿದ್ದ, ಪೊದೆಗಳಲ್ಲಿ ಹೊಂಚು ಹಾಕಿ ಕ್ಷಣಾರ್ಧದಲ್ಲಿ ಮನುಷ್ಯರ ಮೇಲೆ ಹಾರಿ ರಕ್ತದ ರುಚಿ ನೋಡಲು ಕಾಯುತ್ತಿದ್ದ ನರಭಕ್ಷಕ ಹುಲಿ ಚಿರತೆಗಳನ್ನು ಅವರು ಭಾರತದಲ್ಲಿ ಬೇಟೆಯಾಡಿದ್ರು. ಕಾರ್ಬೆಟ್ ಅವರು ಬ್ರಿಟಿಷ್ ಇಂಡಿಯನ್ ಆರ್ಮಿಯಲ್ಲಿ ಕರ್ನಲ್ ಶ್ರೇಣಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಯುನೈಟೆಡ್ ಪ್ರಾವಿನ್ಸ್ ಸರ್ಕಾರದ ಕರೆಯ ಮೇರೆಗೆ ಆಗಾಗ ಭಾರತಕ್ಕೆ ಭೇಟಿ ನೀಡ್ತಾ ಇದ್ರು. ಯಾಕೆಂದರೆ ಭಾರತದ ರಾಜ್ಯಗಳಾದ ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ್ಗಳಲ್ಲಿ ಮನುಷ್ಯರ ಪ್ರಾಣಕ್ಕೆ ಎರವಾದ ನರಭಕ್ಷಕ ಹುಲಿ ಮತ್ತು ಚಿರತೆಗಳ ಬೇಟೆಗೆ ಅವರನ್ನು ನೇಮಿಸಲಾಗ್ತಾ ಇತ್ತು. ನರಭಕ್ಷಕ ಪ್ರಾಣಿಗಳು ಸಾಮಾನ್ಯ ಕಾಡು ಪ್ರಾಣಿಗಳಿಗಿಂತ ಹೆಚ್ಚು ಚುರುಕಾಗಿರುತ್ತವೆ. ಬೇಟೆಗಾರ ಅವುಗಳಿಗಿಂತಲೂ ಒಂದು ಹೆಜ್ಜೆ ಮುಂದಾಗಿ ಚುರುಕಾಗಿರಬೇಕಾಗುತ್ತದೆ. ಜಿಮ್ ಕಾರ್ಬೆಟ್ ರವರ ಪಕ್ಕಾ ಪ್ಲ್ಯಾನ್ ಮತ್ತು ಸಮಯ ಪ್ರಜ್ಞೆಯ ಫಲವಾಗಿ ಅವರ ಬಂದೂಕಿಗೆ ಇದುವರೆಗೂ ಒಟ್ಟು 19 ನರಭಕ್ಷಕ ಹುಲಿಗಳು, 14 ಚಿರತೆಗಳು ಬಲಿಯಾಗಿದ್ದವು. ಒಂದು ಅಂದಾಜಿನ ಪ್ರಕಾರ ಜಿಮ್ ಕಾರ್ಬೆಟ್ ಅವರು ಕೊಂದಿರುವ ಈ ಕಾಡು ಪ್ರಾಣಿಗಳು ಸುಮಾರು 1200 ಜನರನ್ನು ಬಲಿ ಪಡೆದಿದ್ವು. ಮೊದಲಿಗೆ ಚಂಪಾವತ್ ಹುಲಿ ಎಂದೇ ಖ್ಯಾತವಾದ ಹುಲಿ 436 ಜನರನ್ನು ಬಲಿ ಪಡೆದಿತ್ತು. ಅದಕ್ಕೆ ಅಂತ್ಯ ಕಾಣಿಸಿದ್ದು ಇದೇ ಜಿಮ್ ಕಾರ್ಬೆಟ್. ಪನಾರ್ನಲ್ಲಿ 400 ಜನರನ್ನು ಕೊಂದು ಹಾಕಿದ್ದ ಚಿರತೆಯನ್ನು ಗುಂಡಿಟ್ಟು ಕೊಂದಿದ್ದು ಇದೇ ಜಿಮ್ ಕಾರ್ಬೆಟ್. ಎಲ್ಲಕ್ಕಿಂತ ಪ್ರಖ್ಯಾತವಾದದ್ದು
ಖರೀದಿಸಿ ಕಾಡು ಪ್ರಾಣಿಗಳ ಹುಲಿಗಳ ಬಗೆಗಿನ ವಿಷಯವನ್ನು ಸೆರೆ ಹಾಕುವ ಸವಾಲಿನ ಕೆಲಸಕ್ಕೆ ಕೈ ಹಾಕಿದ್ದರು. ಯಾವಾಗಲೂ ಪ್ರಾಣಿ ವರ್ಗವು ತುಂಬ ಸಂಕೋಚ ಹಾಗೂ ನಾಚಿಕೆ ಸ್ವಭಾವವನ್ನು ಹೊಂದಿರುತ್ತದೆ. ಇವೆಲ್ಲವನ್ನು ಪರಿಗಣಿಸಿ ಕ್ಯಾಮರಾವನ್ನು ಬಳಸಬೇಕಾಗಿತ್ತು. ಕಾರ್ಬೆಟ್ ಪ್ರಾಣಿಗಳ ಬಗ್ಗೆ ಲೆಕ್ಕಾಚಾರ ಹಾಕಿ ಅವುಗಳು ನರಭಕ್ಷಕವಾದರೆ ಮಾತ್ರ ಬೇಟೆಯಾಡುತ್ತಿದ್ದರು. ಹುಲಿಗಳ ಸಾವಿನ ಬಗ್ಗೆ, ಅವುಗಳ ವಾಸಸ್ಥಾನಗಳ ವಿನಾಶದಿಂದ ಉಂಟಾದ ಅಸ್ಥಿರತೆ ಬಗ್ಗೆ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದರು. ಈ ಬಗ್ಗೆ ಅರಣ್ಯ ರಕ್ಷಣೆ, ನೈಸರ್ಗಿಕ ಪರಂಪರೆ ಬಗ್ಗೆ ಜಾಗೃತಿ ಮೂಡಿಸಲು ಶುರು ಮಾಡಿದರು. ಆಲ್ ಇಂಡಿಯಾ ಕಾನ್ಫರೆನ್ಸ್ ಫಾರ್ ದ ಪ್ರಿಸರ್ವೇಷನ್ ಆಫ್ ವೈಲ್ಡ್ ಲೈಫ್ ಎಂಬ ಸಂಸ್ಥೆಯನ್ನು ತಾವೇ ಹುಟ್ಟುಹಾಕಿದ್ದರು. WWF ಚಾಂಪಿಯನ್ ಜೊತೆ ಸೇರಿ ಪ್ರಥಮ ಬಾರಿಗೆ ಕುಮಾನ್ ಹಿಲ್ಸ್ನಲ್ಲಿ ಹೇಲಿ ನ್ಯಾಷನಲ್ ಪಾರ್ಕ್ ಶುರು ಮಾಡಿದ್ದರು. ಆರಂಭದಲ್ಲಿ ಅದಕ್ಕೆ ಲಾರ್ಡ್ ಮಾಲ್ಕಮ್ ಹೇಲಿ ಅವರ ಹೆಸರಿಟ್ಟಿದ್ದರು. ನಂತರ 1957ರಲ್ಲಿ ಇದು ಮರುನಾಮಕರಣವಾಯಿತು. ಕೀನ್ಯಾದಲ್ಲಿ ತಮ್ಮ ಕೊನೆಯ ದಿನಗಳನ್ನು ಕಳೆದು ಅಲ್ಲಿಯೇ ಹೃದಯಾಘಾತದಿಂದ ಮರಣ ಹೊಂದಿದ್ದರು. ಅವರನ್ನು ನೈರೆಯ ಸೇಂಟ್ ಪೀಟರ್ಸ್ ಆಂಗ್ಲಿಕನ್ ಚರ್ಚ್ ಆವರಣದಲ್ಲಿ ಸಮಾಧಿ ಮಾಡಲಾಯಿತು. ಶಿಕಾರಿ ಲೋಕದ ಸಿಂಹ, ಅದರಲ್ಲೂ ನರಭಕ್ಷಕ ಹುಲಿ ಮತ್ತು ಚಿರತೆಗಳ ಬೆನ್ನು ಹತ್ತಿ ಅದನ್ನು ಕಾಡಿಸಿ, ಪೀಡಿಸಿ, ಹುಡುಕಿ ಅದರ ನೆಲೆಯಲ್ಲಿಯೇ ಅದನ್ನು ಕೊಲ್ಲಲು ಮಾಡುವ ಪ್ರಯತ್ನಗಳಲ್ಲಿ ತನ್ನ ಜೀವನವನ್ನೇ ಪಣಕ್ಕಿಟ್ಟು ಹೋರಾಡುವ ನರಭಕ್ಷಕಗಳಿಗೆ ಸಿಂಹ ಸ್ವಪ್ನವಾಗಿದ್ದ ಜಿಮ್ ಕಾರ್ಬೆಟ್ ಅವರ ಬಗ್ಗೆ ನಾವು ಇಂದು ತಿಳಿದುಕೊಂಡೆವು. ಇವರು ಉತ್ತರ ಭಾರತದಲ್ಲಿ ಪ್ರಸಿದ್ಧರಾದರೆ, ಇನ್ನು ದಕ್ಷಿಣ ಭಾರತದಲ್ಲಿಯೂ ಇದೇ ರೀತಿಯ ನರಭಕ್ಷಕ ಪ್ರಾಣಿಗಳಿಗೆ ಸಿಂಹ ಸ್ವಪ್ನವಾಗಿದ್ದವರು ಕೆನೆತ್ ಆಂಡರ್ಸನ್ ಅವರು. ಅವ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ.